ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವಾಗ ವಿಡಿಯೋ ಶುರು ಮಾಡೋಣ. ಆ್ಯಂಡ್ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ಆ್ಯಂಡ್ ಇವತ್ತಿನ ಒಂದು ಬೆಳಿಗ್ಗೆ ಪ್ರೋಮೋ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಕೂಡ ಸ್ವಲ್ಪ ಚಿಕ್ಕದಾಗಿ ಡಿಸ್ಕಷನ್ ಮಾಡೋಣ. ಮಾತಾಡಲಿಕ್ಕೆ ಸಿಕ್ಕಾಪಟ್ಟೆ ವಿಷಯ ಇದೆ ಆ್ಯಂಡ್ ಡಿಸ್ಕಷನ್ ಮಾಡಲಿಕ್ಕೂ ಕೂಡ ತುಂಬ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಓಕೆ, ಮೊದಲನೇದಾಗಿ ಇವತ್ತು ಬಂದಿರುವಂಥ ಒಂದು ಪ್ರೋಮೋ ಬಗ್ಗೆನೇ ಮಾತಾಡೋಣ. ಮೊದಲನೇ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಜೋಡಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಮೀನ್ಸ್ ಇಲ್ಲಿ ರಾಶಿಕಾ ಆ್ಯಂಡ್ ಗಿಲ್ಲಿನ ಜೋಡಿ ಮಾಡಿದ್ದಾರೆ, ಆ್ಯಂಡ್ ಅಲ್ಲಿ ಅಶ್ವಿನಿ ಆ್ಯಂಡ್ ಧನುಷ್ ಅವ್ರನ್ನ ಜೋಡಿ ಮಾಡಿದ್ದಾರೆ. ಈ ಜೋಡಿ ಫಸ್ಟ್ ಆಫ್ ಆಲ್ ಏನಕ್ಕೆ ಈ ಥರ ತಂದರು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಇನ್ನೇನು 2 ವೀಕ್ ಇದೆ ಅಂತಂದಮೇಲೆ ಇಂಡಿವಿಜುವಲ್ ಆಗಿರುವಂಥ ಒಂದು ಟಾಸ್ಕ್ಗಳನ್ನ ಕೊಡಬೇಕು ಹೊರತು ಜೋಡಿ ಟಾಸ್ಕ್ಗಳು ಕೊಡಬಾರ್ದು. ಒಬ್ಬರು ವೀಕ್ ಇದ್ದರೆ ಇನ್ನೊಬ್ರು ಸ್ಟ್ರಾಂಗ್ ಇದ್ದರೆ ಒಬ್ಬರಿಂದ ಒಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಅವರು ಇವರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಂಡಿವಿಜುವಲ್ ಆಗಿ ಕೊಡಬೇಕಾದಂಥ ಟಾಸ್ಕಲ್ಲಿ ಅಗೇನ್ ತಿರ್ಗಾ ಇನ್ನೂ 2 ವಾರ ಇರಬೇಕಾದ್ರೆ ಏನಕ್ಕೆ ಜೋಡಿ ತಂದರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಅವ್ರ ಜೋಡಿ ಯಾರು ಬಿಗ್ ಬಾಸ್ ಅವರೇ ಮಾಡಿದ್ರ ಅಥವಾ ಮನೆಯಲ್ಲಿ ಇವರೇ ಮಾಡ್ಕೊಂಡ್ರೆ ಅದು ನನ್ನ ಪ್ರಶ್ನೆನೇ ಅಲ್ಲ. ಬಟ್ ಫಸ್ಟ್ ಆಫ್ ಆಲ್ ಜೋಡಿ ಅನ್ನೋವಂಥ ಒಂದು ಮ್ಯಾಟ್ರೇ ಇಲ್ಲಿ ಬರಬಾರ್ದಾಗಿತ್ತು. ಇಂಡಿವಿಜುವಲ್ ಆಗಿರೋವಂಥ ಒಂದು ಟಾಸ್ಕ್ಗಳನ್ನ ಕೊಡಬೇಕು. ಓಕೆ, ಅದನ್ನ ಎಂಥ ಟಾಸ್ಕ್ ಬೇಕಾದ್ರೆ ಕೊಡಿ, ಇಂಡಿವಿಜುವಲ್ ಆಗಿ ಕೊಡಬೇಕು. ಇನ್ನೇನು ಕೊನೆ ಹಂತಕ್ಕೆ ಬಂದಮೇಲೆ ಇಂಡಿವಿಜುವಲ್ ಆಟಕ್ಕೆ ಅವರು ಒತ್ತು ಕೊಡಬೇಕೆ ಹೊರತು ಈ ಥರ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ, ಅಲ್ಲಿ ನೋಡ್ತಾ ಇದ್ರ ನೀವು, ಅಲ್ಲಿ ಜೋಡಿಯಾಗಿ ಆಡ್ತಿರುವಂಥದ್ದು ಅಲ್ಲಿ ನಮ್ಮ ರಾಶಿಕಾ ಆ್ಯಂಡ್ ಗಿಲ್ಲಿ. ಮೊದಲೇ ಹೇಳ್ದಂಗೆ ಧನುಷ್ ಆ್ಯಂಡ್ ಅಶ್ವಿನಿ ಅವರು ಜೋಡಿಯಾಗಿ ಆಡ್ತಿದ್ದಾರೆ. ಅಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ, ಅದೇ ಸುರಂಗದ ಒಂದು ಇದನ್ನು ದಾಟ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಕೆಲವೊಂದು ಫೋಟೋಸ್ಗಳೇನೋ ಅಂತ ಅನ್ಸುತ್ತೆ, ಅದು ಬೋರ್ಡ್ ಥರ ಚಿಕ್ಕದಾಗಿದೆ. ಯಾರು ಬೇಗ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಬೆಲ್ ಹೊಡಿತಾರೆ. ಬೆಲ್ ಹೊಡೆದಾದ್ಮೇಲೆ ಯಾರ ಹತ್ರ ಜಾಸ್ತಿ ಆ ಫೋಟೋಸ್ಗಳು ಅಥವಾ ಬಿಲ್ಲೆಗಳೇನಿದೆಯಲ್ಲ ಅದು ಇರುತ್ತೆ. ಮೇ ಬಿ ಆ ಒಂದು ಜೋಡಿ ಮುಂದಿನ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಏನಿದೆಯಲ್ಲ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಒಬ್ಬರನ್ನ ಚೂಸ್ ಮಾಡ್ತಾರೆ. ಓಕೆ, ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ರಾಶಿಕಾ ಆ್ಯಂಡ್ ನಮ್ಮ ಅಶ್ವಿನಿ ಅವರು ಅವ್ರದ್ದು ಏನು ಕೆಲಸ ಅಂತಂದರೆ ಆ ಪೈಪ್ಗಳೆಲ್ಲ ತಂದು ಆ ಸುರಂಗಕ್ಕೆ ಅಡ್ಡಲಾಗಿ ಹಾಕಬೇಕಾಗತ್ತೆ. ಸುರಂಗದಿಂದ ಏನಲ್ಲಿ ಗಿಲ್ಲಿ ಆ್ಯಂಡ್ ಧನುಷರು ಆಚೆ ಕಡೆಯಿಂದ ಈಚೆ ಕಡೆ ಬಂದು ಆ ಬೋರ್ಡ್ಗಳಿದೆ ಚಿಕ್ಕದು, ಅದನ್ನು ತಂದು ಮೇಜ್ ಮೇಲೆ ಇಡಬೇಕಾಗತ್ತೆ. ಆ ದಾರಿನಲ್ಲಿ ಆ ಪೈಪ್ಗಳನ್ನು ಅಡ್ಡಲಾಗಿ ಹಾಕಬೇಕಾಗುತ್ತೆ, ಅಂದರೆ ಅವ್ರಿಗೆ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ. ಅವರು ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಫುಲ್ ಕಿತ್ತಾಟ ನಡೆಸ್ತಾ ಇದ್ದಾರೆ ನಮ್ಮ ರಾಶಿಕಾ ಆ್ಯಂಡ್ ಅಶ್ವಿನಿ ಅವರು. ಇಬ್ಬರು ಕೂಡ ಫಿಸಿಕಲ್ ಅಂತ ಬಂದಾಗ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ರಾಶಿಕಾ ಸಣ್ಣ ಇದ್ರೂ ಕೂಡ ಸಖತ್ ಸ್ಟ್ರಾಂಗ್ ಇದ್ದಾರೆ. ಅಶ್ವಿನಿ ಅವರಂತೂ ಗೊತ್ತೇ ಇದೆ ನಿಮಗೆ, ಅವ್ರು ತುಂಬ ಬಾಡಿ ವೇಟ್ನ ಸಖತ್ತಾಗಿ ಯೂಸ್ ಮಾಡ್ಕೊತಾರೆ. ಇಬ್ಬರು ಕೂಡ ಕಿತ್ತಾಡ್ತಾ ಇದ್ದಾರೆ ಪೈಪ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಅಂದರೆ ಆ ಪೈಪ್ಗಳು ಕೂಡ ಅಷ್ಟೇ. ಕೆಲವೊಂದು ಅಲ್ಲಿ ಏನು ಅಲ್ಲೊಂದು ಕೆಲವೊಂದು ಸುರಂಗ ಥರ ಮಾಡಿದ್ದಾರೆ. ಅಲ್ಲಿಂದ ಬಿಡ್ತಾ ಇರ್ತಾರೆ ಬಿಗ್ ಬಾಸ್ ಟೀಮಿಂದ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಈ ಕೆಳಗಡೆ ಇರುವಂಥ ಒಂದು ಗಾರ್ಡನ್ ಇರುವಂಥ ಸುರಂಗ ಮಾರ್ಗಕ್ಕೆ ಅಡ್ಡಲಾಗಿ ಹಾಕಬೇಕಾಗತ್ತೆ. ಅವ್ರ ಕೆಲಸ ಅದು ಇರುತ್ತೆ, ಅಲ್ಲಿ ಅಡ್ಡಲಾಗಿ ಹಾಕುವಂಥದ್ದು ಪೈಪ್ಗಳು. ಅದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಧನುಷ್ ಅವರು ಆ ಒಂದು ಸುರಂಗ ಮಾರ್ಗದಿಂದ ಆಚೆ ಬಂದು ಆ ಒಂದು ಬಿಲ್ಲೆಗಳನ್ನ ಇಡಬೇಕಾಗತ್ತೆ. ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬಿಗ್ ಬಾಸ್ ಇನ್ನೊಂದು ಹೇಳುವಂಥದ್ದು ಏನು ಅಂತಂದರೆ, ಅಲ್ಲಿ ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಸುರಂಗದಲ್ಲಿರುವಂಥ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿ ಪಡಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ನಿಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆಯೋದು ದಾರಿಯನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಅಷ್ಟೇ, ಗಿಲ್ಲಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಅದನ್ನು ಪೈಪ್ಗಳನ್ನ ಸರಿಸ್ತಾ ಇದ್ದಾರೆ. ಒಂದೇನಾಗಿದೆ, ಪೈಪು ಅಲ್ಲಿ ಗಿಲ್ಲಿ ಸರಿಸಿರುವಂಥದ್ದು ಆಚೆ ಹೋಗಿ ಬಿದ್ದಿದೆ. ಓಕೆ, ಅದನ್ನ ತಪ್ಪು ಅಥವಾ ಫೌಲ್ ಅಂತ ಏನಕ್ಕೆ ಹೇಳ್ತಿದ್ದಾರೋ ಗೊತ್ತಾಗ್ತಿಲ್ಲ ನನಗೆ. ಬಿಗ್ ಬಾಸ್ ಅವರು ಹೇಳಿದ್ದಾರೆ ರೂಲ್ ಬುಕ್ ಅಲ್ಲಿ ಅಂತಂದ್ರೆ, ನಿಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಆಚೆ ಬಿಸಾಕ್ಬಾರ್ದು ಅನ್ನೋದು ಮೇ ಬಿ ಇದು ಪ್ರೋಮೋದಲ್ಲಂತೂ ಕ್ಲಾರಿಟಿ ಇಲ್ಲ, ಬಟ್ ಆ ಪೈಪ್ಗಳನ್ನಂತೂ ಸರಿಸಬಹುದು ಅನ್ನೋದಂತೂ ಇದೆ. ಆಚೆ ಹೋಗಿದ್ದಕ್ಕೆ ಪೌಸ್ ಕೊಟ್ಟಿದ್ದಾರಾ ಅಥವಾ ಏನಕ್ಕೆ ಅಂತ ಎಪಿಸೋಡ್ ನೋಡಿದಾಗಲೇ ಕ್ಲಾರಿಟಿ ಸಿಗೋವಂಥದ್ದು. ಬಟ್ ಸರಿಸಿದ್ರೆ ಏನು ಪ್ರಾಬ್ಲಮ್ ಅಥವಾ ಆಚೆ ಬಿಸಾಕ್ತಿದ್ರೆ ಏನು ಪ್ರಾಬ್ಲಮು ಅಂತ. ಎಲ್ಲೋ ಗಿಲ್ಲಿಗೆ ಮೇ ಬಿ ಧ್ರುವಂತ್ ಇವರಿಗೆ ಅಶ್ವಿನಿ ಟೀಮ್ಗೆ ಫೇವರಿಸಮ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತದೆ ಅಶ್ವಿನಿ ಜೋಡಿ ಅವರಿಗೆ. ಯಾಕಂದರೆ ಗಿಲ್ಲಿ ಕಂಡ್ರೆ ಮುಂಚೆಯಿಂದನೂ ಆಗಲ್ಲ, ರಾಶಿಕಾ ಕಂಡ್ರು ಅವನಿಗೆ ಆಗಲ್ಲ. ಅಲ್ಲಿ ಒಂದು ಹೇಳಿರೋವಂಥದ್ದೇನು, ಪೈಪ್ಗಳನ್ನು ತೆಗೆದು ದಾರಿ ಮಾಡ್ಕೊಳ್ಬೇಕು ಅಂತ. ಆಚೆ ಬಿಸಾಕಿದ್ರೇನು, ಅಲ್ಲೇ ಇಟ್ಕೊಂಡ್ರೇನು. ಒಂಚೂರು ಇವಾಗ ಒಂದು ಸ್ವಲ್ಪ ಸರಗ್ಸಕ್ಕೆ ಹೋದರೆ ಆ ಒಂದು ಆಟದ ಭರದಲ್ಲಿ ಆಚೆ ಹೋಗುತ್ತೆ. ಹಾಗಂದ್ ಮಾತ್ರ ಎಲ್ಲದಕ್ಕೂ ಕೂಡ ಪಾಸ್ ಕೊಟ್ಟು ಫೌಲ್ ಕೊಡೋಕ್ಕಾಗತ್ತಾ? ಆ ಥರ ಇಲ್ಲ ನನ್ನ ಪ್ರಕಾರ. ಇಲ್ಲೆಲ್ಲ ಧ್ರುವಂತ ಬಯಸ್ಡ್ ಆಗಿ ಮಾಡ್ತಿದ್ದಾನೆ ಅಂತ ನನಗನ್ಸುತ್ತೆ. ಈ ಥರ ಏನಾದರೂ ಬಯಸ್ಡ್ ಆಗಿ ಮಾಡಿದ್ರೆ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗಲೇಬೇಕು. ಬಿಕಾಸ್ ಇದು ಮಾಮೂಲಿ ಟಾಸ್ಕ್ ಅಲ್ಲ, ಇದು ಬೇರೆ ಟೈಮಲ್ಲಿ ಆಗುವಂಥದ್ದಲ್ಲ. ಫಿನಾಲೆ 2 ಹಂತದಲ್ಲಿದೆ. ಇನ್ ಕೇಸ್ ಈ ಒಂದು ಇದರಲ್ಲಿ ಗೆದ್ದರೆ ಆ ಒಂದು ಕ್ಯಾಪ್ಟನ್ನು ನೇರವಾಗಿ ಫಿನಾಲೆ ವೀಕಿಗೆ ಹೋಗ್ತಾನೆ. ಇಂಥ ಟೈಮಲ್ಲಿ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗಬೇಕು. ನಾನು ವೀಕೆಂಡಲ್ಲಿ ನೋಡ್ಕೊತೀನಿ, ಉಸ್ತುವಾರಿಗಳ ನಿರ್ಧಾರನೇ ಫೈನಲ್ ನಿರ್ಧಾರ ಅಂತ. ಈ ಟೈಮಲ್ಲಿ ನನ್ನ ಪ್ರಕಾರ ಹೇಳಬಾರ್ದು ಅಂತ ನನಗನ್ಸುತ್ತೆ. ಇನ್ ಕೇಸ್ ಇದೇನಾದರೂ ಈ ಥರ ಆದರೆ ಉಸ್ತುವಾರಿಗಳು ಇಲ್ಲಿ ಏನಿದ್ದಾರಲ್ಲ ಧ್ರುವಂತ್ ಆ್ಯಂಡ್ ಕಾವ್ಯ ಅವರು, ಅವರು ನನ್ನ ಪ್ರಕಾರ ರದ್ದಾಗೋ ರೇಂಜಿಗೆ ಹೋದರೂ ಪರವಾಗಿಲ್ಲ, ಕಾವ್ಯ ಒಪ್ಕೋಬಾರ್ದು. ಇನ್ ಕೇಸ್ ಅನ್ಫೇರ್ ಆದರೆ ಯಾರಿಗಾಗಲಿ ಅದು, ಅನ್ಫೇರ್ ಆದರೆ ಯಾವ ಉಸ್ತುವಾರಿ ಕೂಡ ಒಪ್ಕೋಬಾರ್ದು. ರದ್ದಾದರೂ ಪರವಾಗಿಲ್ಲ, ವೀಕೆಂಡಲ್ಲಿ ಉಗಿಸ್ಕೊಂಡ್ರೂ ಪರವಾಗಿಲ್ಲ. ಯಾರೊಬ್ಬರು ಡಿಸರ್ವಿಂಗ್ ಇಲ್ಲದೇ ಇರೋವಂಥವ್ರು ಫಿನಾಲೆಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಡಿಸರ್ವಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಟಾಸ್ಕಲ್ಲಿ
ಯಾರು ಡಿಸರ್ವಿಂಗ್ ಇಲ್ಲ ಗೆಲ್ಲೋದಕ್ಕೆ, ಸೊ ಅಂಥವ್ರು ಹೋಗೋದು ನನ್ನ ಪ್ರಕಾರ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ನೋಡೋಣ ಏನೇನಾಗುತ್ತೆ ಅಂತ. ಅಲ್ಲಿ ನನ್ನ ಪ್ರಕಾರ ಇಲ್ಲಿ ಮೇಲ್ನೋಟಕ್ಕೆ ಅನಿಸ್ತಾ ಇರುವಂಥದ್ದು ಧ್ರುವಂತ್ ಇಲ್ಲಿ ಅಶ್ವಿನಿ ಅವರಿಗೆ ಫೇವರಿಸಮ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಬಯಾಸ್ಡ್ ಆಗಿ ಮಾಡ್ತಿರಬಹುದು ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅದೇ ಮುಖ್ಯ ಕಾರಣ. ಸೊ ಆ ಪೈಪ್ಗಳನ್ನ ಆಚೆ ಹಾಕಿದ್ದಕ್ಕೆ ಪಾಸ್ ಕೊಡ್ತಿದ್ದಾನೆ. ನನ್ನ ಪ್ರಕಾರ ಅದು ಪಾಸ್ ಕೊಡಬೇಕಾಗಿಲ್ಲ. ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಇದ್ರಲ್ಲಿ ಹೇಳಿಲ್ಲ ನೀವು ಆಚೆ ಬಿಸಾಕಬಾರ್ದು ಅಂತ, ಜಸ್ಟ್ ಅವ್ರು ತೆಗಿಬೇಕು ಅಂತ ಹೇಳಿದ್ದಾರೆ. ತೆಗಿಯೋ ಬರದಲ್ಲಿ ಆಚೆ ಬಿದ್ದೇ ಬೀಳುತ್ತೆ. ಅದೇ ಅಲ್ವಾ ಆಟ ಅಂದ್ರೆ. ಅಲ್ಲಿ ರಾಶಿಕಾ ಕೂಡ ಅದೇ ಹೇಳ್ತಿರುವಂಥದ್ದು. ಸೊ ಅಲ್ಲಿ ಹೊರಗಡೆ ಹಾಕ್ಬಾರ್ದು ಅಂತ ಇಲ್ಲಿ ಧ್ರುವ ಅಂತ ಹೇಳ್ತಾವನೆ, ರಾಶಿಕಾ ಹೇಳ್ತಿರೋದು ಅದೇ ತಾನೇ ಆಟ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹೌದು, ಮತ್ತೆ ಅದೇ ನೀವು ತೆಗೆದು ಹಾಕುವಂಥದ್ದೇನೆ ಆಟ. ನೀವು ಆಚೆ ಬಿಸಾಕ್ತಿರೋ ಅಲ್ಲೇ ಇಟ್ಕೊಂತಿರೋ ಏನು ಮಾಡ್ತಿರೋ ಅದು ಬೇಡ ಅಲ್ವಾ. ಸೊ ಇಂಥ ಟೈಮಲ್ಲಿ ಅದೇನಕ್ಕೆ ಅಲ್ಲಿ ಹಂಗೆ ಆಡ್ತಾವನೋ ಧ್ರುವ ಅಂತೂ ಗೊತ್ತಾಗ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಅದಾದ್ಮೇಲೆ ರಕ್ಷಿತಾ ಕೂಡ ಅಷ್ಟು ಉಸ್ತುವಾರಿ ತಪ್ಪು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ. ಧ್ರುವಂತ್ ನೀನು ಬಾಯಿ ಮುಚ್ಕೊಂಡು ಕೂತ್ಕೊ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಲ್ಲಿ ಕಾವ್ಯ ಹೇಳಿದ್ರೆ ರಕ್ಷಿತಾ ಹೇಳಿದ್ರೆ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಬಟ್ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಅದು ಹೇಳಿರುವಂಥದ್ದು ರಕ್ಷಿತಾಗೇನೆ, ಕಾವ್ಯಾಗಲ್ಲ. ಬಿಕಾಸ್ ಕುತ್ಕೋ ಅಂತ ಹೇಳಿರುವಂಥದ್ದಲ್ಲಿ ರಕ್ಷಿತಾನೇ ಕುತ್ಕೊಂಡು ಮಾತಾಡ್ತಿದ್ಲಲ್ಲ, ಸೊ ಅದಕ್ಕೆ ರಕ್ಷಿತಾಗೆ ಹೇಳಿರುವಂಥದ್ದು. ಕಾವ್ಯ ಅಲ್ಲಿ ಉಸ್ತುವಾರಿ ಆಗಿದ್ದಾರೆ ಅಷ್ಟೇ. ಓಕೆ, ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಸದ್ಯಕ್ಕಂತೂ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮತ್ತು ಅಪ್ಡೇಟ್ ಬರ್ತಿರುವಂಥದ್ದು ಏನು ಅಂತಂದರೆ ಇಲ್ಲಿ ಅಶ್ವಿನಿ ಆ್ಯಂಡ್ ಧನುಷ್ ಅವರೇನೆ ಸೊ ಈ ಟಾಸ್ಕ್ನ ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇರುವಂಥದ್ದು. ಪ್ರೋಮೋ ನೋಡಿನೇ 100% ಇದೇ ಆಗಿದೆ ಅಂತ ಹೇಳಿಕ್ಕಾಗಲ್ಲ. ಬಟ್ ನಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೊಬಹುದು. ಬಿಟ್ರೆ ಇನ್ ಫೈನಲ್ ವರ್ಡಿಕ್ಟ್ ನೋಡಬೇಕು ಅಂದ್ರೆ ಎಪಿಸೋಡೇ ನೋಡಬೇಕಾಗುತ್ತೆ. ಓಕೆ, ಅಂಡ್ ಇನ್ನೇ ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಗಳು ಮಾತ್ರ ಮಾತಾಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಮಾತಾಡಬೇಕು ಅಂತಂದ್ರೆ ಅದು ರಾಶಿಕಾ ವರ್ಸಸ್ ನಮ್ಮ ಸ್ಪಂದನ ಅವರ ಮಧ್ಯೆ ನಡೆದಂಥ ಟಾಸ್ಕು. ಆಲ್ರೆಡಿ ಅದು ನೋಡಿದ್ರೆ ನೀವು ಬಿಲ್ಲೆಗಳನ್ನ ಜೋಡಿಸ್ಬಿಟ್ಟು ಸೊ ಕೊನೆಯಲ್ಲಿ ಅದು ಯಾರು ಕರೆಕ್ಟಾಗಿ ಒಂದರ ನಂತರ ಒಂದು ಇಟ್ಟಿರ್ತಾರೆ. ಸೊ ಬೀಳಿಸಿದಾಗ ಯಾರು ಜಾಸ್ತಿ ಬೀಳುತ್ತೆ ಸೊ ಅವರು ವಿನ್ನರ್ ಅಂತ ಘೋಷಣೆ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದು ಟ್ವಿಸ್ಟ್ಗಳೆಲ್ಲ ತರ್ತಾರೆ. ಸೊ ಬಿಲ್ಲೆಗಳನ್ನು ಮನೆಯವರಿಗೆ ಹಂಚಿ ಮನೆಯವರು ಯಾವ ಸದಸ್ಯರಿಗೆ ಆ ಬಿಲ್ಲೆಗಳನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ಅಲ್ಲಿ ಮುಖ್ಯವಾದಂಥದ್ದು. ಬಟ್ ಅಲ್ಲಿ ಜಾಸ್ತಿ ಕೊಟ್ಟಿರುವಂಥದ್ದು ಬಿಲ್ಲೆಗಳು ಅಂದರೆ ಕಾವ್ಯ ಕೊಟ್ಟರು, ಕಾವ್ಯ ತೊಗೊಂಡೋಗಿ ನಮ್ಮ ಸ್ಪಂದನ ಕೊಟ್ಟರು. ಸೊ ಸ್ಪಂದನಗೆ ಒಂದು ರೀತಿಯಲ್ಲಿ ಜಾಸ್ತಿ ಬಿಲ್ಲೆಗಳು ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಬಿಲ್ಲೆಗಳು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅನ್ನೋದಕ್ಕಿಂತ ಯಾರು ಅಲ್ಲಿ ಅಟ್ಯಾಕಿಂಗ್ ಒಂದು ಟಾಸ್ಕ್ ಆಡ್ತಾರೆ ಅನ್ನೋದು ಮುಖ್ಯ ಆಗಿತ್ತು. ಬಟ್ ಅಲ್ಲಿ ರಾಶಿಕಾ ಮಾತ್ರ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಸ್ಪಂದನ ಕೂಡ ಟ್ರೈ ಮಾಡಿದ್ದಾರೆ, ಬಟ್ ಎಫರ್ಟ್ ಅಂತೂ ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು. ಬಟ್ ಅವ್ರಿಗೆ ಒಂಚೂರು ಸ್ಟ್ರಾಟಜಿನ ಯೂಸ್ ಮಾಡಿ ಸೊ ಯಾವ ರೀತಿಯಲ್ಲಿ ಬಿಲ್ಲೆಗಳನ್ನ ಜೋಡಿಸ್ಬೇಕು, ಆಮೇಲೆ ಬಿಲ್ಲೆಗಳನ್ನ ಎಷ್ಟು ಜೋಡಿಸಿ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರುವಂಥದ್ದು. ಒಂದು ಜೋಡಿಸೋದಷ್ಟೇ ಮುಖ್ಯ ಅಲ್ಲ, ಸೊ ಅಟ್ಯಾಕ್ ಮಾಡಿ ಎದುರಾಳಿಯ ಒಂದು ಬಿಲ್ಲೆಗಳನ್ನ ಬೀಳಿಸುವಂಥದ್ದು ಕೂಡ ಮುಖ್ಯ ಆಗಿತ್ತು. ಓಕೆ, ಸೊ ಅದು ಎಲ್ಲೋ ಸ್ಪಂದನ ಮಾಡಿಲ್ಲ ಅಂತ ನನಗನ್ಸುತ್ತೆ. ಓಕೆ, ನೀವು ಬಿಲ್ಲೆಗಳು ಹೆಚ್ಚಿಗಿದೆಯಾ ಕಮ್ಮಿ ಇದೆಯಾ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಈ ಒಂದು ಬೀಳಿಸೋವಂಥದ್ದು ಇದೆಯಲ್ಲ, ಅಟ್ಯಾಕ್ ಮಾಡಿ ಬೀಳಿಸೋವಂಥದ್ದು, ಸೊ ಅದು ಮುಖ್ಯವಾಗಿರುವಂಥದ್ದು. ಬಟ್ ಇಲ್ಲಿ ನಮ್ಮ ರಾಶಿಕಾ 15 ಬಿಲ್ಲೆಗಳು ಜೋಡಿಸಿದ್ರು ಕೂಡ ಸೊ ಅದನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರಲ್ಲ ಅವರು ಸ್ಪಂದನ ಮೇಲೆ, ಸೊ ಅದು ಎಲ್ಲೋ ಅವರಿಗೆ ಅಡ್ವಾಂಟೇಜ್ ಆಯಿತು ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ರಾಶಿಕಾ ಅಂತ ಬಂದಾಗ ಸ್ಟ್ರಾಂಗ್ ಇದ್ದಾರೆ, ಟಾಸ್ಕ್ ಅಂತ ಬಂದಾಗ ಮಾತಾಡಂಗೆ ಇಲ್ಲ ಸೊ ಯಾರು ಕೂಡ ಅಲ್ಲಿ. ಸೊ ರಾಶಿಕಾ ಸ್ಟ್ರಾಂಗ್ ಇರೋದ್ರಿಂದನೇ ನಾನು ಮುಂಚೆ ಹೇಳಿದ್ನಲ್ವಾ, ಸೊ ಅಟ್ಯಾಕಿಂಗು ಆ್ಯಂಡ್ ಬೀಳಿಸೋವಂಥದ್ದೇನೆ ಮುಖ್ಯ ಟಾಸ್ಕಲ್ಲಿ ಜೋಡಿಸೋದಕ್ಕಿಂತ. ಸೊ ಅದರಲ್ಲಿ ನಮ್ಮ ರಾಶಿಕಾ ಅವರು ಸಖತ್ತಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ರಾಶಿಕಾಗೆ ಆ ಬಿಲ್ಲೆಗಳು ಕೊಟ್ಟಿರೋದ್ರಲ್ಲಿ ಸೊ ಅಂದರೆ ಸಪೋರ್ಟ್ ಮಾಡಿರೋದ್ರಲ್ಲಿ ರಘು ಒಬ್ಬರೇ ಅಂತ ಅನಿಸುತ್ತೆ. ಇನ್ನು ಉಳಿದಂಥ ಧ್ರುವಂತ್ ಆದರೂ ಆಗಿರ್ಬೋದು, ರಕ್ಷಿತಾ ಆದರೂ ಆಗಿರ್ಬೋದು, ಕಾವ್ಯ ಆದರೂ ಆಗಿರ್ಬೋದು, ಧನುಷ್ ಆದರೂ ಆಗಿರ್ಬೋದು, ಎಲ್ಲರೂ ಕೂಡ ಬಿಲ್ಲೆಗಳನ್ನು ಸೊ ಅಲ್ಲಿ ಸ್ಪಂದನಗೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಗೊತ್ತಾಗುತ್ತೆ ರಾಶಿಕಾ ಸಪೋರ್ಟರ್ ಯಾರು, ನಮ್ಮ ಸ್ಪಂದನ ಸಪೋರ್ಟರ್ ಯಾರು ಅಂತ. ಸಖತ್ತಾಗಿ ಇಂಡಿವಿಜುವಲ್ ಆಗಿ ಆಡ್ಕೊಂಡು ಬಂದಿದ್ದಾರೆ ರಾಶಿಕಾ ಅವರು. ಸೊ ನನ್ನ ಪ್ರಕಾರ ಅವರು ಟಾಪ್ 5 ಇರಲೇಬೇಕು ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ಕೊನೆಯಲ್ಲಿ ಅವರು ಟಾಸ್ಕ್ ವಿನ್ ಆಗ್ತಾರೆ. ಆ್ಯಂಡ್ ಅವರು ಇವಾಗ ಸೊ ಈ ಒಂದು ಕ್ಯಾಪ್ಟನ್ಸಿ 4 ಜನರಿಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಆ್ಯಂಡ್ ಧ್ರುವಂತ್ ಕಿತ್ತಾಟ ನಡೆಯುತ್ತೆ. ಸೊ ನಾನು ಇದನ್ನು ಒಂದು ಸಮರೈಸ್ ಮಾಡಿ ಹೇಳಬೇಕು ಅಂತಂದರೆ, ಒಂದು ಗಿಲ್ಲಿಗೆ ಇದು ಕಿತ್ತಾಟ ಬೇಕಿರಲಿಲ್ಲ. ಇನ್ನೇನು ಇವಾಗ ಫೈನಲ್ ಸ್ಟೇಜ್ ಹತ್ರ ಬಂದು ನಿಂತ್ಕೊಂಡಿದ್ದಾನೆ. ಸೊ ಅಲ್ಲಿ ಧ್ರುವಂತ್ ಹತ್ರ ಆಗಿರ್ಬೋದು, ಅಶ್ವಿನಿ ಹತ್ರ ಆಗಿರ್ಬೋದು, ಮುಖ್ಯವಾಗಿ ಧ್ರುವಂತು ಸೊ ಇವನ ಆಟನ ಹಾಳು ಮಾಡಬೇಕು ಅನ್ನೋದೇ ಅವ್ನ ತಲೆಯಲ್ಲಿರೋವಂಥದ್ದು. ಓಕೆ, ಅವನಿಗೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಇವಾಗ ಅವನಂತೂ ಕಪ್ ವಿನ್ ಆಗಲ್ಲ ಅಂತ ಗೊತ್ತು ಅವನಿಗೆ. ಅವ್ನು ಯಾವಾಗಲೂ ಹೋಗ್ಬೇಕಾದಂಥವ್ನು ಇಲ್ಲಿವರೆಗೂ ಏನಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತಂದರೆ ಏನೋ ಒಂದು ಸುಮ್ಮನೆ ಕಿತ್ತಾಟ ಅದು ಇದು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಸೊ ಅವ್ರಿಗೆ ಬೆಂಕಿ ಹಚ್ಕೊಂಡು ಇದು ಮಾಡ್ತಿರೋದಕ್ಕೋಸ್ಕರ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಅವನಿಗೆ ಓಟಿಂದ ಅಂತೂ ಅಲ್ಲ. ಓಕೆ, ಸೊ ಅಂಥವನು ಸೊ ಇವಾಗ ಗಿಲ್ಲಿಗೆ ಎದುರುಗಡೆ ಏನು ನಿಂತ್ಕೊಂಡಿದ್ದಾನೆ ಅಂತಂದರೆ ಸೊ ನಾನು ಹಾಳಾಗೋದಲ್ಲ ಇವನಿಗೂ ಮನೆ ಕರ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಸೊ ಸುಮ್ಮನೆ ಪ್ರವೋಕ್ ಮಾಡಿ ಅದು ಮಾಡಿ ಇದು ಮಾಡಿ ಸೊ ಕೆಲವೊಂದು ಆಟಗಳು ಆಡ್ತಿದ್ದಾನೆ. ಸೊ ಅದನ್ನು ಗಿಲ್ಲಿ ಅರ್ಥ ಮಾಡ್ಕೋಬೇಕೆ ಹೊರತು ಸುಮ್ಮನೆ ಹೋಗ್ಬಿಟ್ಟು ಅವನಿಗೆ ರಿಪ್ಲೈ ಕೊಡೋವಂಥದ್ದು. ಧ್ರುವನ್ ಜೊತೆಗೂ ಕೂಡ ಅಶ್ವಿನಿ ಸೇರಿಕೊಂಡು ಕೂಡ ಗಿಲ್ಲಿಗೆ ಅಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಇಬ್ಬರು ಸೇರಿಕೊಂಡು. ಸೊ ಅಲ್ಲಿ ಅಶ್ವಿನಿಗೆ ಕೆಲವೊಂದು ಮಾತುಗಳು ಆಡುವಂಥದ್ದು ಗಿಲ್ಲಿ ಕಡೆಯಿಂದ. ಸೊ ಈ ಸ್ಟೇಜಲ್ಲಿ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಅವ್ರು ಮಾತಾಡ್ತಿದ್ದಾರಾ, ಮಾತಾಡಲಿ ಬಿಡು. ನಿನಗೇನು ಎದೋಗ್ಬಿಡು, ನಿಂತ್ಕೊಳ್ಳೋಕೆ ಹೋಗ್ಬೇಡ. ಪ್ರವೋಕ್ ಮಾಡಿದ್ರೆ ಎದೋಗ್ಬಿಡು, ನಿಂತ್ಕೊಳ್ಳೋಕೆ ಹೋಗ್ಬೇಡ. ನೀ ಬೇರೆ ಟೈಮಲ್ಲಿ ಓಕೆ ಕೌಂಟ್ರ್ ಕೊಡ್ತೀಯಾ, ಒಂದು ಒಳ್ಳೆ ರೀತಿಯಲ್ಲಿ ಕೌಂಟ್ರ್ ಕೊಡು. ಅದೆಲ್ಲ ಬಿಟ್ಬಿಟ್ಟು ಕೆಲವೊಂದು ಇವಾಗ ಅಶ್ವಿನಿಗೆ ನೀನು ಮುದುಕಿ ಅನ್ನೋವಂಥದ್ದು, ಹಲ್ಸೆಟ್ ಅನ್ನುವಂಥದ್ದು, ವೀಕ್ ಅನ್ನುವಂಥದ್ದು. ಸೊ ಇದೆಲ್ಲ ಎಲ್ಲೋ ಸ್ವಲ್ಪ ಮ್ಯಾಟರ್ ಆಗುತ್ತೆ ಅಂತ ನನಗನ್ಸುತ್ತೆ. ನೀವು ಹೇಳ್ಬೋದು ಧ್ರುವಂತ್ ಎಲ್ಲ ಮಾತಾಡ್ತಾ ಇಲ್ವಾ, ಅಶ್ವಿನಿ ಮಾತಾಡ್ತಾ ಇಲ್ವಾ, ಹಾಗೆ ಹೇಗೆ ಅಂತ ಹೇಳ್ಬೋದು. ಬಟ್ ಒಬ್ಬ ವಿನ್ನರ್ ಆಗಬೇಕು ಅಂತಂದರೆ ಸೊ ಅದನ್ನೆಲ್ಲ ನೀವು ಸಹಿಸ್ಕೊಂಡು ಸೊ ಕೆಲವು ಟೈಮಲ್ಲಿ ಸೋಲ್ಬೇಕಾಗುತ್ತೆ. ಓಕೆ, ಬಿಗ್ ಬಾಸ್ ಸ್ಟ್ರಾಟಜಿ ಅಂತಂದರೆ ಅದೇನೆ. ನೀವು ನೋಡಿ ಅಷ್ಟೊಂದೆಲ್ಲ ಕಿತ್ತಾಟ ಆಯಿತು, ಎಲ್ಲ ಆಗಿದೆ.
ಅಶ್ವಿನಿ ಹೋಗ್ಬಿಟ್ಟು ಒಳಗಡೆಗೆ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು ಡಿಸ್ಕಷನ್ ಮಾಡೋ ಟೈಮಲ್ಲಿ ಗಿಲ್ಲಿ ಮೇಲೆ ಏನೋ ಒಂದು ರೀತಿಯಲ್ಲಿ ನಾವು ಅವ್ನಿಗೆ ಅಷ್ಟು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ, ಅವ್ನು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ ಎಲ್ಲ ಮಾತಾಡ್ಬಿಟ್ರು. ಬಟ್ ಇವ್ರು ಇಲ್ಲಿ ಏನೇನೆಲ್ಲ ಮಾತಾಡಿದ್ರು, ತೊಡೆ ತಟ್ಟಿ ಆ ಕಡೆಕ್ಕೆ ಬಾ, ಹಾಗೆ ಹೀಗೆ, ಸ್ಪೈನಲ್ ಕಾರ್ಡ್ ಇಲ್ಲ, ಅದೆಲ್ಲ ಮಾತಾಡಿದ್ರು. ಕೊನೆಗೆ ಹೋಗಿ ಬೆಡ್ರೂಮಲ್ಲಿ ಹೋಗಿ ಕುತ್ಕೊಂಡು ಹತ್ರು. ಸೊ ಜನಕ್ಕೆ ಕೆಲವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಓ ಪಾಪ ಅಶ್ವಿನಿ ಸೊ ಫೀಲ್ ಮಾಡ್ಕೊತವ್ರೆ, ಅಷ್ಟೆಲ್ಲ ಮಾತಾಡಿದ್ರು ಕೂಡ ಗಿಲ್ಲಿ ಹಿಂಗೆಲ್ಲ ಮಾತಾಡ್ದ ಹಾಗೆ ಹೀಗೆ ಅಂತೆಲ್ಲ ಅಲ್ಲಿ ತಲೆಗೆ ಬಂದ್ಬಿಡುತ್ತೆ ಕೆಲವು ಜನರಿಗೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಗಿಲ್ಲಿ ಹುಷಾರಾಗಿರಬೇಕಾಗತ್ತೆ. ಓಕೆ, ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿದ್ದೀನಿ, ಕೆಲವು ವಿಚಾರದಲ್ಲಿ ಗಿಲ್ಲಿ ಸೈಲೆಂಟಾಗಿ ಇರಲೇಬೇಕು. ಇಲ್ಲ ಅಂತಂದರೆ ಸೊ ಈ ಥರ ಬ್ಯಾಕ್ ಫೈರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ಯಾರು ನಮ್ಮ ಕಾವ್ಯ ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ಒಂದು ಇವಾಗ ಸ್ಟೇಜು ಫಿನಾಲಿ ಹಂತಕ್ಕೆ ಎಡ್ಜಿಗೆ ಬಂದು ನಿಂತ್ಕೊಂಡಿದ್ಯಾ, ಸ್ವಲ್ಪ ಹುಷಾರಾಗಾಡು. ಸೊ ನಿನ್ನವರು ತುಳಿಬೇಕು ಅಥವಾ ಒಂದು ಹೊರಗಡೆ ಕಳಿಸ್ಬೇಕು ಅನ್ನೋ ಒಂದು ಇದರಲ್ಲೇ ಇರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಮಾತಾಡೋ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು ಕಾವ್ಯ ಅವರು. ಆ್ಯಂಡ್ ತುಂಬ ಒಳ್ಳೆ ಸಜೆಷನ್ ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ಅಗೇನ್ ಗಿಲ್ಲಿ ಕೇಳ್ತಾನೆ, ಅಲ್ಲ ಇವಾಗ ಸುಮ್ಮನೆ ಆದರೂ ಕೂಡ ಸುಮ್ಮನೆ ಆದ ನೋಡು ಅನ್ನೋ ರೀತಿನ ಅಂತಾರೆ ಅಂತ ಹೇಳ್ತಾ ಇದ್ರು. ಬಟ್ ಅದೇ ಕೊಡಬೇಕು, ಒಂದು ಲೆವೆಲ್ವರೆಗೂ ಕೂಡ ಪದ ಬಳಕೆಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಕೊಟ್ಟರೆ ಬೆಟರ್ ಅಂತ ನನಗನ್ಸುತ್ತೆ. ಅವ್ರು ಮಾತಾಡಲಿ, ಯಾರು ಅಶ್ವಿನಿ ಮಾತಾಡಲಿ, ಧ್ರುವಂತ್ ಮಾತಾಡಲಿ, ಬಿಕಾಸ್ ಅವರು ಆಲ್ರೆಡಿ ಇವತ್ತು ನಾಳೆಗೆ ಹೋಗುವಂಥವ್ರು, ಕೆಲವರು ರನ್ನರ್ ಅಪ್ ಆಗುವಂಥವ್ರು ಇದ್ದಾರೆ. ಸೊ ಒಬ್ಬ ವಿನ್ನರ್ ಆಗಬೇಕು ಅಂತಂದರೆ ಅದನ್ನೆಲ್ಲ ಸಹಿಸ್ಕೊಂಡು ಪದ ಬಳಕೆಗಳನ್ನು ಸರಿಯಾಗಿ ಯೂಸ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಪುರುಷರಿಗೆ ಟಾಸ್ಕ್ ಕೊಡ್ತಾರೆ, ಅದೇ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಲಿಕ್ಕೆ. ಸೊ ಧ್ರುವಂತ್ ಆ್ಯಂಡ್ ನಮ್ಮ ಧನುಷ್ ಆ್ಯಂಡ್ ಜೊತೆಗೆ ನಮ್ಮ ರಘು ಅವರಿಗೆ ಟಾಸ್ಕ್ ಕೊಡುವಂಥದ್ದು, ಅದೇ ಬಾಲ್ ಕಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿ ಯಾರು ಆ ಬಾಸ್ಕೆಟ್ ಒಳಗಡೆ ಜಾಸ್ತಿ ಹಾಕ್ತಾರೆ ಸೊ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಇವರೇ ಆದರೂ ಕೂಡ ಸೊ ಅವ್ರಿಗೆ ಬಾಸ್ಕೆಟಲ್ಲಿ ಹಾಕಲಿಕ್ಕೆ ಒಬ್ಬರು ಯಾರು ಮಹಿಳಾ ಸದಸ್ಯರು ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾರೆ. ಬಟ್ ಅಲ್ಲಿ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಫಸ್ಟ್ ರೌಂಡಲ್ಲಂತೂ ಧನುಷ್ ಸಖತ್ತಾಗಿ ಮಾಡಿದ್ರು. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ಕೂಡ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಆ ಟಾಸ್ಕ್ ಅಂತ ಬಂದಾಗ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಲೀಡಲ್ಲಿದ್ದಂಥದ್ದು ಧನುಷನೇ. ಆ್ಯಂಡ್ ಅಲ್ಲಿ ಬಾಲ್ ಆ ಬಾಸ್ಕೆಟಲ್ಲಿ ಹಾಕಬೇಕು ಅಂದಾಗ ಕೂಡ ಅಷ್ಟೇ ಅವ್ನು ಚೂಸ್ ಮಾಡಿರುವಂಥದ್ದು ರಾಶಿಕಾಗೆ. ಆ್ಯಂಡ್ ಅಗೇನ್ ಅಲ್ಲಿ ಸಖತ್ತಾಗಿ ಹಾಕಿದ್ರು. ಅಲ್ಲಿ ನೋಡಿ ಧನುಷ್ ಅವರು ಸೊ ಆ ಬಿಲ್ಲೆಗಳನ್ನ ಕೊಡೋದ್ರಲ್ಲಿ ಸ್ಪಂದನ ಕೊಡ್ತಾರೆ. ಬಟ್ ಇಲ್ಲಿ ಅದೇ ರಾಶಿಕಾ ಏನು ಮಾಡ್ತಾರೆ, ಧನುಷ್ಗೋಸ್ಕರ ಆಡ್ತಾರೆ. ಸೊ ಅಲ್ಲಿ ರಾಶಿಕಾಗೆ ಸಪೋರ್ಟ್ ಮಾಡಲಿಲ್ಲ ಧನುಷ್ ಆ ಬಿಲ್ಲೆಗಳನ್ನು ಕೊಟ್ಟು. ಬಟ್ ಇಲ್ಲಿ ಏನಾಯಿತು ಅಂದರೆ ಅದೇ ರಾಶಿಕಾ ಸೊ ಅವನಿಗೋಸ್ಕರ ಆಡಿದ್ಲು. ಸೊ ಇದೇ ಒಂದು ಬೆಟರ್ ಅಂತ ಅನ್ಸೋದು ನನಗೆ. ಆಮೇಲೆ ಅವಳಿಗೆ ಭಯ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಅಲ್ಲಿ, ಬಿಕಾಸ್ ಅವಳು ಟಾಸ್ಕ್ ಆಡೋ ಟೈಮಲ್ಲಿ ಅಷ್ಟು ಭಯ ಪಟ್ಟಿರಲಿಲ್ಲ. ಧನುಷ್ಗೋಸ್ಕರ ಆಡ್ತಾ ಇದ್ದೀನಿ, ನನ್ನಿಂದ ಎಲ್ಲಿ ಇವ್ನು ಸೋತ್ಬಿಡ್ತಾನೆ ಅನ್ನೋ ಒಂದು ಭಯ ಇತ್ತು. ಬಟ್ ಆ ಭಯದಲ್ಲಿನೇ ಸಖತ್ತಾಗಿ ಆ ಬಾಸ್ಕೆಟ್ ಒಳಗಡೆಗೆ ಬಾಲ್ಗಳನ್ನು ಹಾಕಿ 2 ರೌಂಡಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಟಾಸ್ಕ್ ಆಡಿಕೊಟ್ಲು ಅಂತ ಅನ್ಸುತ್ತೆ ಧನುಷ್ಗೆ. ಆ್ಯಂಡ್ ಕೊನೆ ರೌಂಡ್ ಅಂತ ಬಂದಾಗ ಅಲ್ಲಿ ಆ್ಯಕ್ಚುಲಿ ಧನುಷ್ ಕರೆದ ರಾಶಿಕಾಗೆ. ಬಟ್ ರಾಶಿಕಾ ಏನು ಹೇಳಿದ್ಲು ಅಂತಂದರೆ, ಇಲ್ಲ ನಾನು ರಘು ಅಣ್ಣಂಗೆ ಆಡ್ತೀನಿ ಅಂತೇಳಿ ಸೊ ರಘು ಅವ್ರಿಗೆ ಆ ಬಾಲ್ಗಳನ್ನ ಹಾಕಲಿಕ್ಕೆ ಹೋದ್ಲು. ಬಟ್ ಅಲ್ಲಿವರೆಗೂ ಕೂಡ ಟಾಸ್ಕ್ ಆಲ್ರೆಡಿ ಮುಗ್ದೇ ಹೋಗಿತ್ತು 2 ರೌಂಡಲ್ಲಿ. ಸೊ ಅವರು 2 ರೌಂಡ್ ಕೂಡ ಧನುಷಲ್ಲಿ ಇಡಲಿದ್ದಂಥದ್ದು. ಓಕೆ, ನನ್ನ ಪ್ರಕಾರ ರಾಶಿಕಾ ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಆ ಟಾಸ್ಕ್ ಗೆದ್ದಿರೋವಂಥದ್ದು ಅಲ್ಲಿ ಧನುಷ್ ಅವ್ರು ಗೆಲ್ತಾರೆ. ಆ್ಯಂಡ್ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾರೆ. ಸೊ ಇಬ್ಬರಲ್ಲಿ ಇವಾಗ ಒಬ್ಬರನ್ನ ಆಚೆ ಕಳಿಸ್ಬೇಕಾಗುತ್ತೆ, ಧ್ರುವಂತ್ ಆ್ಯಂಡ್ ರಘು ಅಂತ ಬಂದಾಗ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೆಯುತ್ತೆ ಅಲ್ಲಿ. ಸೊ ಅಶ್ವಿನಿಗೆ ಈ ಕಡೆಗೆ ಯಾರಿಗೂ ಧ್ರುವಂತಿಗೆ ಫೇವರಿಸಮ್ ಮಾಡೋ ರೀತಿಯಲ್ಲಿ, ಆ್ಯಂಡ್ ಈ ಕಡೆಗೆ ರಘು ಆಗಬೇಕು ಅಂತ ನಮ್ಮ ಯಾರು ಗಿಲ್ಲಿ. ಸೊ ನನ್ನ ಪ್ರಕಾರ ಅಲ್ಲಿ ಧ್ರುವಂತಿಗಿಂತ ರಘು ಅವರು ಡಿಸರ್ವಿಂಗ್ ಇದ್ರು. ಒಂದು ಟಾಸ್ಕ್ ವಿಚಾರದಲ್ಲಾಗಿರ್ಬೋದು, ಬಿಗ್ ಬಾಸ್ ಮನೆಯ ಒಂದು ಆಟ ಅಂತ ಬಂದಾಗ ಎಲ್ಲೋ ರಘು ಅವರು ಡಿಸರ್ವಿಂಗ್ ಇದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಕೊನೆಯದಾಗಿ ಅಲ್ಲಿ ಅಶ್ವಿನಿ ಅವರು ಕೂಡ ಒಪ್ಕೊತಾರೆ. ಸೊ ಅಲ್ಲಿ ನಮ್ಮ ಯಾರು ಗಿಲ್ಲಿಯ ಒಂದು ಡಿಸಿಷನ್ಗೆ ಅಂತಲೇ ಹೇಳ್ಬೋದು. ಸೊ ಧ್ರುವಂತ್ ಔಟ್ ಆಗ್ತಾನೆ. ಓಕೆ, ಆ್ಯಂಡ್ ಅದಾದಮೇಲೆ ಇವಾಗ ನಡೀತಿರೋವಂಥ ಟಾಸ್ಕ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಅಲ್ಲೇನು ಮಣ್ಣಿದೆ, ಆ್ಯಂಡ್ ಮಣ್ಣನ್ನು ಅಲ್ಲಿ ಬಾಕ್ಸ್ಗೆ ಏನು ತಕಡಿ ಇದೆಯಲ್ಲ ಸೊ ಅದರಲ್ಲಿ ಹಾಕಿ ಸೊ ಯಾರು ತಕಡಿಗಳು ಕೆಳಗಡೆಗಿರುತ್ತೆ ಆ್ಯಂಡ್ ಸೊ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಟಾಸ್ಕ್ ಕಂಟಿನ್ಯೂ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲೇ ಯಾರ್ಯಾರಿಗೆ ಸಪೋರ್ಟು ಅಂತ ಬಂದಾಗ ಅಲ್ಲಿ ಧನುಷ್ ಅವ್ರಿಗೆ ಕಾವ್ಯ ಆ್ಯಂಡ್ ಸ್ಪಂದನ ಅವರು ಸಪೋರ್ಟ್ ಮಾಡಿ ಅಲ್ಲೊಂದು ಒಂದೊಂದು ಬಟ್ಲು ಮಣ್ಣಲ್ಲಿ ಇದನ್ನು ಹಾಕ್ತಾರೆ. ಆ್ಯಂಡ್ ಈ ಕಡೆಗೆ ರಘುಗೆ ಅಂತ ಬಂದಾಗ ರಕ್ಷಿತಾ, ರಾಶಿಕಾ ಆ್ಯಂಡ್ ಧ್ರುವಂತ್ ಅವರು ಸಪೋರ್ಟ್ ಮಾಡಿ ಸೊ ಇವ್ರು ಕ್ಯಾಪ್ಟನ್ ಆಗಬೇಕು ಅಂತ ಈ 3 ಜನ ಸಪೋರ್ಟ್ ಮಾಡ್ತಿರೋವಂಥದ್ದು. ಆ್ಯಂಡ್ ಕೊನೆಯಲ್ಲಿ ಯಾರು ಅಲ್ಲಿ 2 ಬೌಲ್ಗಳನ್ನ ಆ ಒಂದು ಇದ್ರ ಮೇಲೆ ತಂದು ಹಲಿಗೆ ಮೇಲೆ ಸೊ ಅಲ್ಲಿ ಅವರು ಹಾಕ್ಕೊಂಡಿದ್ದು ಅಷ್ಟೇ ಅಲ್ಲ, ಸೊ ಅಲ್ಲಿ ಎದುರುಗಾಳಿಯಿಂದ ಕೂಡ ಅಲ್ಲಿ ಕಾಪಾಡ್ಕೊಬೇಕಾಗತ್ತೆ. ಸೊ ಬೇಜಾರಾದಾಗ ಸೊ ಯಾರ್ದ ತಕ್ಕಡಿಗಳು ಕೆಳಗಡೆಗೆ ಜಾಸ್ತಿ ಇರುತ್ತೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ಪ್ರೋಮೋ ನೋಡಿದ್ಮೇಲೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ರಘುವಾಣಿ ಧನುಷ್ ಅಂತ ಬಂದಾಗ ಧನುಷ್ ಅವರು ವಿನ್ ಆಗಿದ್ದಾರೆ ಇವಾಗ. ಸೊ ಧನುಷ್, ಅಶ್ವಿನಿ, ಗಿಲ್ಲಿ ಆ್ಯಂಡ್ ನಮ್ಮ ರಾಶಿಕ್ ಅವರು ಸೊ ಕ್ಯಾಪ್ಟನ್ಸಿ ಇನ್ನು ಮುಂದಿನ ಹಂತದ ಆಟಗಳನ್ನು ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇಷ್ಟಿದ್ದಂಥದ್ದು ನಿನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಆ್ಯಂಡ್ ಇವತ್ತಿನ ಬೆಳಿಗ್ಗೆ ಪ್ರೋಮೋ ಬಗ್ಗೆ ನನ್ನ ಒಂದು ಅನಿಸಿಕೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್.